ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮನೆಯಲ್ಲೇ ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಬೆಂಡೆಕಾಯಿನ ಒಂದು 1/4 kg ಅಷ್ಟು ಬೆಂಡೆಕಾಯಿನ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಅದನ್ನೊಂದು ಬೌಲ್ ಪಾತ್ರೆಗೆ ಹಾಕೊಳ್ಳಿ. ಕಟ್ ಮಾಡಿದ್ದನ್ನು ತೊಳ್ಕೊಂಡು ಒರೆಸ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀರು ಇರಬಾರ್ದು ಅದರಲ್ಲಿ ಒಂದು ಸ್ವಲ್ಪನೂ. ಉಪ್ಪು ಹಾಕೊಳ್ಳಿ. ಅದಕ್ಕೆ ಉಪ್ಪು ಹಾಕ್ಕೊಂಡು ಇದು ಪುದೀನ, ಕೊತ್ತಂಬರಿ, ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿದ್ದು ಸೊಪ್ಪು ಹಾಕ್ಕೊಳ್ಳಿ. ಅದರಲ್ಲೇ ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಪೌಡ್ರು, ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಒಂದು 2-3 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 2-3 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಮೈದಾ ಹಾಕಿ. ಅಕ್ಕಿ ಹಿಟ್ಟು 3 ಚಮಚ, ಮೈದಾ ಹಿಟ್ಟು ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನು ಮೈದಾ ಹಿಟ್ಟು ಹಾಕಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಒಂದು 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ. ನೋಡಿ, ಅಕ್ಕಿ ಹಿಟ್ಟು ಒಂದು 3 ಚಮಚ ಹಾಕಿದ್ದೀನಿ, ಕಾರ್ನ್ಫ್ಲೋರ್ ಒಂದು 3 ಚಮಚ ಹಾಕಿದ್ದೀನಿ, ಮೈದಾ ಹಿಟ್ಟು ಒಂದು 2 ಚಮಚ ಹಾಕಿ ಸಾಕು. ಮೈದಾ ಹಿಟ್ಟು ಒಂದು 2 ಸ್ಪೂನ್ ಸಾಕಾಗತ್ತೆ. ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಮೈದಾ ದೊಡ್ಡದಿದ್ರೆ 1 ಸ್ಪೂನ್ ಸಾಕು. ಕಡಲೆ ಹಿಟ್ಟು ಹಾಕಿ. ಕಡಲೆ ಹಿಟ್ಟು ಒಂದು 2-3 ಸ್ಪೂನು ಕಡಲೆ ಹಿಟ್ಟು ಹಾಕಿ. ಅಕ್ಕಿ ಹಿಟ್ಟು ಒಂದು 3 ಸ್ಪೂನು, ಕಾರ್ನ್ಫ್ಲೋರ್ ಒಂದು 3 ಸ್ಪೂನು, ಮೈದಾ ಒಂದು 2 ಸ್ಪೂನು, ಕಡಲೆ ಹಿಟ್ಟು ಒಂದು 3-4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ. ಚಿಲ್ಲಿ ಪೌಡ್ರು ಎಷ್ಟು ಖಾರಕ್ಕೆ ಹಸಿಮೆಣಸಿದ್ರೆ ಹಸಿಮೆಣಸು ಪೇಸ್ಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ. ಹಸಿಮೆಣಸು ಕಟ್ ಮಾಡಿದರೆ ಅದು ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ. ಅದಕ್ಕೆ ಹಸಿಮೆಣಸು ಹಾಕೋದಿದ್ರೆ ಪೇಸ್ಟ್ ಮಾಡಿಬಿಟ್ಟು ಹಾಕಿ, ರುಬ್ಬಿ. ಜಿಂಜರ್ ಗಾರ್ಲಿಕ್ಕು ಹಸಿಮೆಣಸು ಎಲ್ಲ ಸೇರಿ ಪೇಸ್ಟ್ ಮಾಡಿ ಹಾಕ್ತಿದ್ರೆ ಹಾಕ್ಬೋದು, ಇಲ್ಲ ಖಾರದ ಪುಡಿ ಹಾಕಿ. ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕಿ ಪುಡಿ. ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿದ್ರೆ ಆಯ್ತು. ನೋಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಬೇಕಿಲ್ಲಿ. 1 ಲೋಟ ನೀರು ಇಟ್ಕೊಳ್ಳಿ. ಜಾಸ್ತಿ ನೀರು ಬೇಡ. ಅದೇನು ಹಿಟ್ಟೆಲ್ಲ ಚೆನ್ನಾಗಿ ಬೆಂಡೆಕಾಯಿಗೆ ಹಿಡಿಯೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಿಲ್ಲಿ. ನೋಡಿ, ನೀರು ಹಾಕ್ಬೇಕು ಸ್ವಲ್ಪ. ಇದು ಹಿಡಿಬೇಕಲ್ಲ, ಹಿಡಿಯೋಕ್ಕೆ ಸ್ವಲ್ಪ ನೀರು, ಒಂದೇ ಸತಿ ನೀರು ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದೆಲ್ಲ ಕೋಟಿಂಗು ಬೆಂಡೆಕಾಯಿಗೆ ಚೆನ್ನಾಗಿ ಕೋಟಿಂಗ್ ಹಿಡಿಯೋ ಥರ ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ನೀರು ಒಂದು ಸತಿ ಹಾಕಬೇಡಿ. ಅದು ತುಂಬ ನೀರಾದರೆ ಬೆಂಡೆಕಾಯಿಗೆ ಅಂಟ್ಕೊಳ್ಳಲ್ಲ, ಮತ್ತು ಅದು ಬಿಡೋಕ್ಕೆ ಬರಲ್ಲ. ಬೆಂಡೆಕಾಯಿಗೆ ಅದು ಹಿಟ್ಟೆಲ್ಲ ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಮತ್ತು ಮೈದಾ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಳಿ. ನೋಡಿ, ಈ ಥರ ಅದು ಬಿಡೋಕ್ಕೆ ಬರಬೇಕು, ಆ ಥರ ಚೆನ್ನಾಗಿ ಕಲಸಿಟ್ಕೊಳ್ಳಿ. ನೋಡಿ, ಇದು ಕಲಸಿದ್ದಾಯಿತು. ಈಗ ಒಂದು ಎಣ್ಣೆ ಬಿಸಿ ಮಾಡ್ಕೊಳ್ಳುವ. ಫ್ರೈ ಮಾಡಬೇಕು ಅದು ಚೆನ್ನಾಗಿ. ನೋಡಿ, ಬಾಣಲೆ ಹಚ್ಕೊಂಡು ಒಂದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಕೈ ನೀರಿಗೆ ಹತ್ಕೊಂಡು ಬಿಡಿ, ಅದು ಅಂಟ್ಕೊಳುತ್ತೆ, ಬಿಡೋಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ನೀರಲ್ಲಿ ಕೈ ಹತ್ಕೊಂಡು ಎಲ್ಲ ಒಂದೊಂದೇ ಸಪ್ರೇಟಾಗಿ ಬಿಟ್ಟರೆ ಅದು ಅಂಟ್ಕೊಳ್ಳಲ್ಲ. ಸಪ್ರೇಟಾಗಿ ಬರುತ್ತೆ ಒಂದೊಂದೇ. ನೋಡಿ, ಈ ಥರ ನೀಟಾಗೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫಸ್ಟು ದೊಡ್ಡ ಉರಿ ಇರಲಿ, ಕಡೆಗೆ ಸಣ್ಣ ಉರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಂಡೆಕಾಯಿ ಬೇಗ ಬೇಯುತ್ತೆ, ಅದೇನು ಗರಿ ಬರುತ್ತೆ. ನೋಡಿ, ಈಗ ಇಷ್ಟ ಆಗಿದೆ. ಚೆನ್ನಾಗಿ ಗರಿಯಾಗಿ ರೋಸ್ಟ್ ಆಗಿ ಬಂದಿದೆ. ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ಟೇಸ್ಟೂ ಇರುತ್ತೆ. ನೋಡಿ, ಎಲ್ಲ ತೆಕ್ಕೊಂಡ್ಬಿಟ್ಟು ಎಣ್ಣೆ ಒಂಚೂರು ಬರಲ್ಲ, ಎಣ್ಣೆ ಫುಲ್ ಡ್ರೈ ಆಗಿನೇ ಬರುತ್ತೆ, ಎಣ್ಣೆ ಏನು ಹೀರ್ಕೊಳ್ಳಲ್ಲ ಅದು. ನೋಡಿ, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದಕ್ಕೆ ಈಗ ಏನಂದ್ರೆ ಪೆರಿ ಮಸಾಲೆ ಸ್ವಲ್ಪ ಮೇಲೆ ಹಾಕುವ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಸ್ವಲ್ಪ ಪೆರಿ ಮಸಾಲನ ಅದ್ರ ಮೇಲೆ ಹಾಕ್ಕೊಬಿಟ್ರೆ ಚೆನ್ನಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಇದು ಕುರ್ಕುರೆ ಥರ ಬರುತ್ತೆ. ಅದಕ್ಕೆ ಗರಿ ಆಗಿರುತ್ತಲ್ಲ, ಚೆನ್ನಾಗಿ ಟೇಸ್ಟ್ ಇದೆ. ನೋಡಿ, ಸ್ವಲ್ಪ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಬಿಡಿ, ಒಳ್ಳೆ ಟೇಸ್ಟು. ನೋಡಿ, ರೆಡಿ ಆಗೋಯ್ತು. ಅದು ಅರ್ಜೆಂಟಿಗೆ ಏನಾದ್ರು ತಿನ್ನಕ್ಕೆ ಬೇಕಂದರೆ ಪಟ್ ಅಂತ ಇದನ್ನು ರೆಡಿ ಮಾಡಿಕೊಂಡ್ರೆ ಟೀ ಜೊತೆನೂ ತಿನ್ಕೋಬೋದು. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ಹೇಳಿ ನಮಗೆ.
ಸಬ್ಸ್ಕ್ರೈಬ್ ಮಾಡಿ